ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವಾಗಲೂ ಹೊಟ್ಟೆಲೆಲ್ಲ ಒಂಥರ ಗುಳುಗುಳು ಅಂತಿದೆ, ರಾತ್ರಿ ನಿದ್ದೆ ಬರ್ತಿಲ್ಲ. ನೆನ್ನೆ ನೈಟ್ ಇರೋದು ಪಾಸ್ಟ್ 1 ವೀಕಿಂದ ನಿದ್ದೆ ಮಾಡಿಲ್ಲ, ಕರೆಕ್ಟಾಗಿ ಊಟ ಮಾಡ್ತಿಲ್ಲ. ಅದೊಂದು ಭಯ ಅನ್ನೋದು ಇದ್ದೇ ಇರುತ್ತೆ ಯಾರೇ ಆರ್ಟಿಸ್ಟ್ ಆದ್ರೂ. ನನ್ನ ಸಿನಿಮಾ ಅಂದರೆ ನಾನು ಬಿಕಾಸ್ ಐಮ್ ಎ ನ್ಯೂ ಆರ್ಟಿಸ್ಟ್, ಇವಾಗ ಹೆಜ್ಜೆ ಇಡ್ತಾ ಇದ್ದೀನಿ. ಏನಂತಾರೆ ಜನ, ನಾವು ಮಾಡಿರೋ ಸಿನಿಮಾನ ಹೇಗೆ ಒಪ್ಕೊತಾರೆ, ಇದೆಲ್ಲದೂ ಭಯ ಇದೆ ನನಗಾಗಿರ್ಬೋದು, ನನ್ನ ಟೀಮಿಗಾಗಿರ್ಬೋದು. ಬಟ್ ಹೋಪ್ ಫಾರ್ ದಿ ಬೆಸ್ಟ್, ಒಂದು ಪಾಸಿಟಿವಿಟಿಯಲ್ಲಿ ಎಲ್ಲ ಒಳ್ಳೇದಾಗುತ್ತೆ, ಎಲ್ಲ ಚೆನ್ನಾಗಾಗತ್ತೆ ಅನ್ನೋ ನಂಬಿಕೆಲಿದ್ದೀನಿ. ಈಗ ಸರ್, ಸಿನಿಮಾ ಚಿತ್ರೀಕರಣದ ಸಂದರ್ಭದಲ್ಲಿ ಅನೇಕ ಘಟನೆಗಳು ನಡೆದಿರುತ್ತೆ, ಮರೆಯಲಾಗದೇ ಇರೋದಂಥದ್ದು ನಡೆದಿರುತ್ತೆ, ಕಹಿ ಘಟನೆಗಳು ನಡೆದಿರುತ್ತೆ. ನಿಮ್ಮ ಈ ಒಂದು ಡೇಟ್ಸ್ ಅಲ್ಲಿ, ಅಂದ್ರೆ ಈ ಸಿನಿಮಾ ನಡೆದಂತ ಚಿತ್ರೀಕರಣದ ಸಂದರ್ಭದಲ್ಲಿ ನಾನು ಇಂಥದ್ದನ್ನು ಮರೆಯೋಕೆ ಆಗಲ್ಲ ಅನ್ನೋದು ಏನಿದೆ ಸರ್? ಒಂದು 2 ಸಿಚುವೇಶನ್ ಅಂತೂ ಇದೆ. ಒಂದು ಸಿಚುವೇಶನಲ್ಲಿ ಏನಾಗುತ್ತೆ, ಬೈಕಲ್ಲಿ ನನ್ನನ್ನು ಎಳಿತಾರೆ. ಇನ್ನೊಂದು ಅದೇ ಸೇಮ್ ಸೀನಲ್ಲೇ ನನ್ನ ತಲೆ ಮೇಲ್ಗಡೆ ಇಬ್ಬರು ಬೈಕಿಂದ ಹಿಂಗೆ ರೊಟೇಟ್ ಆಗ್ತಾರೆ. ರೊಟೇಟಿಂಗ್ ಸ್ಪೀಡ್ ಎಷ್ಟು ಫಾಸ್ಟ್ ಇರುತ್ತೆ ಅಂದರೆ, ನಿಮಗೆ 2 ತಲೆಗಳು ನಿಮಗೆ ಡ್ಯಾಶ್ ಆದರೆ ನೀವು ಅಲ್ಲೇ ಔಟ್. ಐ ಥಿಂಕ್ ನನ್ನ ಅದೃಷ್ಟ ನನ್ನ ಕೂದಲಿಗೆ ಹಿಂಗೆ ಟಚ್ ಆಗಿ ಹಿಂಗೆ ಹೋದರು. ಅದನ್ನು ನಾನು ಇವತ್ತಿಗೂ ಮರೆಯೋದಕ್ಕಾಗಲ್ಲ. ಬಿಕಾಸ್ ನೀವು ಒಂದು ಟ್ರೈಲರಲ್ಲಿ ಕೂಡ ಆ ಸೀನ್ ನೋಡಿದ್ದೀರಿ, ನಾನು ಹಿಂಗೆ ಪಾಸ್ ಆಗ್ತೀನಿ, ನನ್ನ ತಲೆ ಮೇಲ್ಗಡೆ ಬೈಕ್ ಹಿಂಗೆ ರೊಟೇಟ್ ಆಗುತ್ತೆ. ಐ ಥಿಂಕ್ ಇವತ್ತಿಗೂ ಅಲ್ಲಿರೋ ಜನ ಇರ್ಬೋದು, ನನಗೇ ಇರ್ಬೋದು, ಮೈ ಜುಮ್ ಅನ್ನತ್ತೆ ನೆನೆಸ್ಕೊಂಡ್ರೆ. ತಪ್ಪಿದ್ದಿದ್ರೆ ವಿತಿನ್ ಅ ಸೆಕೆಂಡ್ ಏನು ಬೇಕಾದ್ರೂ ಆಗೋಗ್ತಿತ್ತು. ಐ ಥಿಂಕ್ ದಟ್ ಸೀನ್. ಆ್ಯಂಡ್ ಇನ್ನೊಂದು ಸೀನಲ್ಲಿ ಸಾಂಗ್ ಶೂಟ್ ಮಾಡಬೇಕಾದ್ರೆ ಗುಡ್ಡದ ಮೇಲೆ ಆ್ಯಂಟಿಕ್ ಕಾರು, ಅದು ಮೈಸೂರಿಂದನೇ ಬಂದಂಥ ಒಂದು ಕಾರು. ಸೊ ಕ್ಯಾಮ್ರಾನ ಎದುರುಗಡೆ ಮೌಂಟ್ ಮಾಡಿದರು ಆ್ಯಂಡ್ ಲೆಫ್ಟ್ ಸೈಡ್ ಮೌಂಟ್ ಮಾಡಿದರು. ಆ್ಯಂಡ್ ಆ್ಯಂಟಿಕ್ ಕಾರಿಗೆ ಅದಕ್ಕೆ ಸ್ಟೇರಿಂಗ್ ಸರಿ ಇರಲಿಲ್ಲ, ಬ್ರೇಕ್ ಸರಿ ಇರಲಿಲ್ಲ, ಗೇರ್ ಸರಿ ಇರಲಿಲ್ಲ. ಫಸ್ಟ್ ಗೇರಲ್ಲೇ ಎಲ್ಲೋದ್ರೂ ಓಡಿಸ್ಬೇಕಾಗಿತ್ತು. ಆ್ಯಂಡ್ ಸ್ಪೀಕರ್ ಕೂಡ ನಾನೇ ಪ್ಲೇ ಮಾಡ್ತಿದ್ದೆ. ಆ್ಯಂಡ್ ಕ್ಯಾಮ್ರಾ ನನಗೆ ಕೊಟ್ಟಿದ್ರು, ಕ್ಯಾಮ್ರಾದು ಆಪ್ರೇಟಿಂಗ್ ಇದು ಆನ್ ಆ್ಯಂಡ್ ಆಫ್ ಮಾಡೋದಕ್ಕೆ ಅಷ್ಟು ಆನ್. ಮತ್ತು ರೈಟ್ ಸೈಡ್ ಪಾತಾಳ. ಸೊ ಐ ಹ್ಯಾವ್ ಟು ಎನ್ಯಾಕ್ಟ್, ಎದುರುಗಡೆ ಕ್ಯಾಮ್ರಾಗೂ ಎನ್ಯಾಕ್ಟ್ ಮಾಡಬೇಕು, ಲೆಫ್ಟ್ ಸೈಡ್ ಕ್ಯಾಮ್ರಾಗೂ ಎನ್ಯಾಕ್ಟ್ ಮಾಡಬೇಕು. ತಪ್ಪಿ ರೈಟ್ ಹೋದರೆ ಮುಗೀತು ನನ್ನ ಕತೆ ಅಂತ. ಸೊ ಇದೆಲ್ಲ ಒಂಥರ ಎಷ್ಟು ಭಯ ಇದ್ರೂ ಐ ಎಂಜಾಯ್ಡ್ ದ ಸಿಚುವೇಶನ್. ಬಟ್ ಈ ಸೀನ್ಸ್ಗಳು ನನಗೆ ಯಾವತ್ತಿಗೂ ನೆನಪಾಗುತ್ತೆ. ಬಿಕಾಸ್ ಫಸ್ಟ್ ಟೈಮ್ ಅಷ್ಟು ಬಿಸಿಲು ಸುಡೋ ಅಂಥ ಬಿಸಿಲು, ಅಲ್ಲಿ ನಿಲ್ಲಕ್ಕಾಗ್ತಿಲ್ಲ, ಕೂರಕ್ಕಾಗ್ತಿಲ್ಲ. ಫಸ್ಟ್ ಟೈಮ್ ಹೋಗಿ ಬಂದಾಗ ಇಲ್ಲ ಏನೋ ಗ್ಲೇರ್ ಆಯಿತು, ಕ್ಯಾಮ್ರಾದಲ್ಲಿ ಬಂದಿಲ್ಲ ಅಂತ ಮತ್ತೆ ಹೋದೆ. ಸೆಕೆಂಡ್ ಟೈಮ್ ಮತ್ತೆ ಹೋಗಿ ಬಂದಾಗ ಬಿಸಿಲಿನ ಶಾಖಕ್ಕೆ ಕ್ಯಾಮ್ರಾನೇ ಆಫ್ ಆಗಿಬಿಟ್ಟಿತ್ತು. ಸೊ ಈ ಥರ 3-4 ಸಲ ಆದಮೇಲೆ ಅದು ಸೀನ್ ನಮಗೆ ಕವರೇಜ್ ಸಿಕ್ಕಿದ್ದು. ಬಟ್ ಅದೆಲ್ಲ ನೆನೆಸ್ಕೊಂಡಾಗ ಇವತ್ತಿಗೆ ಆ ಒಂದು ಅಲ್ಲಿನ ಒಂದು ವಾತಾವರಣ, ಅಲ್ಲಿಂದ ವೆದರ್ ಕಂಡೀಷನ್ನು, ಆ್ಯಂಡ್ ನಾವು ಎಲ್ಲರೂ ಅಂದರೆ ಬಿಸಿಲು ಎಲ್ಲಿ ನಮಗೆ ಸೀನ್ ಮುಗಿಯಿತು ಎಲ್ಲ ಓಡೋಗ್ತಾ ಇದ್ವಿ, ಅಷ್ಟು ಬಿಸಿಲಿರುವಂಥ ಸಿಚುವೇಶನ್. ಬಟ್ ಐ ಥಿಂಕ್ ಆ ಪ್ರೋಸೆಸ್ನ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ತುಂಬ ಮೆಮೊರಿ ಅಂದರೆ ನನಗದು. ಆ್ಯಂಡ್ ಸಾಧು ಸರ್ ಜೊತೆ ವರ್ಕ್ ಮಾಡಿರೋ ಸೀನ್ಸ್ಗಳಿರ್ಬೋದು, ಸಾಧು ಸರ್ ನನಗೆ ತುಂಬ ವಿಷಯಗಳನ್ನ ಹೇಳ್ಕೊಟ್ಟಿರೋದಿರ್ಬೋದು, ಅವ್ರ ಜೊತೆಗೆ ಮಜಾ ಮಾಡಿದ ರೀತಿಗಳಿರ್ಬೋದು. ಸೊ ಇದೆಲ್ಲ ವೆರಿ ಮೆಮೊರೇಬಲ್ ಫಾರ್ ಮಿ. ಸರ್, ಈಗ ಸಿನಿಮಾಗೆ ಮ್ಯೂಸಿಕ್ ಕೂಡ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ಹೌದು ಕೊಟ್ಟರೆ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ. 3 ಸಾಂಗ್ಸ್ ಕೂಡ ಇದೆ. ಹೇಗೆ ಹೇಳ್ತೀರಾ, ಅಂದರೆ ಜನಗಳು ಇಷ್ಟಪಡ್ತಾ ಇರೋದ್ರ ಬಗ್ಗೆ ಆಗಿರ್ಬೋದು, ಸಿನಿಮಾದಲ್ಲಿ ಮೂಡ್ ಬಂದಿರೋ ಹಾಡು ಬಗ್ಗೆ ಏನು ಹೇಳಕ್ಕೆ ಸರ್? ಏನಂದರೆ ನಾವು ಯಾವುದೇ ಹಾಡು ಕೇಳಿದ್ರು ಫಸ್ಟು ನಮಗೆ ಇಷ್ಟ ಆಗುತ್ತೆ ಆ ಮೂಮೆಂಟಿಗೆ. ಆ್ಯಂಡ್ ಅದಕ್ಕೆ ಮೇಯ್ನ್ ಸಿಂಗರ್ ಇನ್ನೂ ಹಾಡಿರಲ್ಲ. ಫಸ್ಟು ನಮಗೆ ಒಂದು ಬೀಟ್ಸ್ ಬರುತ್ತೆ, ಈ ಒಂದು ಶ್ರುತಿ ಅಥವಾ ಈ ಒಂದು ತಾಳದಲ್ಲಿ ಈ ಹಾಡು ಬರುತ್ತೆ ಅಂತ ನಮಗೆ ಫಸ್ಟ್ ಕೇಳಿಸುತ್ತೆ. ನೆಕ್ಸ್ಟು ಅದಕ್ಕೆ ಲಿರಿಕ್ಸ್ ಅಂತ ಬರ್ತಾರೆ, ಯಾರು ಬರೆಯುವಂಥವ್ರು ವಾಸುಕಿ ವೈಭವ್ ಅವ್ರು ಬರ್ದಿದ್ದಾರೆ, ಹೃದಯ ಶಿವು ಅವ್ರು ಬರ್ದಿದ್ದಾರೆ, ಮತ್ತು ಪ್ರಮೋದ್ ಮರವಂತಿ ಅವ್ರು ನಮ್ಮ ಹಾಡಿಗೆ ಬರ್ದಿದ್ದಾರೆ. ಅವ್ರು ಬರೆದ ಮೇಲೆ ಆ ಮ್ಯೂಸಿಕ್ಕಿಗೆ ತಾಳ ತಕ್ಕಂತೆ ಅದಕ್ಕೊಂದು ಧ್ವನಿ ಅದಕ್ಕೊಂದು ಲಿರಿಕ್ಸ್ ಬಿದ್ದಾಗ ಸೊ ಅದ್ರದ್ದೊಂದು ಮ್ಯಾಚ್ ಆಗುತ್ತೆ. ದೆನ್ ಫೈನಲಿ ಕಮ್ಸ್ ದಿ ಸಿಂಗರ್. ನಾವೆಲ್ಲ ಶೂಟ್ ಮಾಡ್ಕೊಂಡು ಎಲ್ಲ ಹೋದ್ಮೇಲೆ ಫೈನಲಿ ಸಿಂಗರ್ ಕೆಲ ಹಾಡಿಸಿದಾಗ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಅದು ಪ್ರೊಜೆಕ್ಟ್ ಆಗುತ್ತೆ. ಸೊ ಅದನ್ನು ಇಟ್ಕೊಂಡಾಗ ನಮಗೆ ಒಂದು ರೇಂಜಲ್ಲಿ ಈ ಸಾಂಗ್ ನನಗಿಷ್ಟ ಆಗಿದೆ. ಇವಾಗ 3 ಸಾಂಗ್ ಇದ್ದರು, ಅದರಲ್ಲಿ ನನ್ನ ಹುಡುಗಿ ನೀ ಬಾರೆ ತಿರುಗಿ ಅನ್ನೋ ಹಾಡು ನನಗಿಷ್ಟ. ಬಟ್ ಆಡಿಯನ್ಸ್ ಪರ್ಸ್ಪೆಕ್ಟಿವಲ್ಲಿ ನೀವು ನೋಡಿದಾಗ ರಾಘವ ಸಾಂಗ್ನ ತುಂಬ ಇಷ್ಟಪಟ್ಬಿಟ್ರು ಎಲ್ಲರೂ. ಎಲ್ಲಿ ನೋಡಿದ್ರು ಅದೇ ಹುಕ್ ಸ್ಟೆಪ್ಪು. ನನಗೆ ಎಷ್ಟೋ ಸಲ ಫೋನ್ ಬಂದಿದೆ, ಸರ್ ನಾನು ನಿಮ್ಮ ಜೊತೆಗೆ ಹುಕ್ ಸ್ಟೆಪ್ಪು ಅಂತ. ಆ್ಯಂಡ್ ಐ ಥಿಂಕ್ 2 ವೀಕ್ಸ್ ಬ್ಯಾಕ್ ನಾನು ಮೈಸೂರಿಗೆ ಬಂದು ಒಬ್ಬರ ಜೊತೆ ಹುಕ್ ಸ್ಟೆಪ್ ಕೂಡ ಮಾಡಿ ಹೋದೆ. ಅದು ಹೇಳೋಕ್ಕಾಗಲ್ಲ, ಆಡಿಯನ್ಸ್ ಯಾವ ಹಾಡನ್ನ ತುಂಬ ಎತ್ತರಕ್ಕೆ ತೊಗೊಂಡೋಗ್ತಾರೆ ನಮಗೂ ಹೇಳೋದಕ್ಕಾಗಲ್ಲ. ಬಟ್ ಆಸೆಯಿಂದ, ಒಂದು ಕನಸಿಂದ ನಾವು ಕೆಲಸ ಮಾಡಿರ್ತೀವಿ. ಇಟ್ಸ್ ಅಪ್ ಟು ಆಡಿಯನ್ಸ್ ಸರ್. ಯಾವುದೇ ಸಿನಿಮಾನೂ ನಾಳೆ ಹೀಗೆ ಆಗುತ್ತೆ ಅನ್ನೋದು ಹೇಳೋದಕ್ಕಾಗಲ್ಲ. ಸೊ ಆಡಿಯನ್ಸ್ ಮೈಂಡ್ ಹೇಗಿರುತ್ತೆ, ಅವರ ಮೂಡ್ ಹೇಗಿರುತ್ತೆ, ಅದ್ರ ತಕ್ಕಂತೆ ಅವ್ರು ಎಂಜಾಯ್ ಮಾಡ್ತಾರೆ. ಸರ್, ಫೈನಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮೈಸೂರಿಗೆ ಬರೋ ಅಂತ ಏನಾದರೂ ಸಾಧ್ಯತೆ ಇದೆಯಾ ಮತ್ತೆ ಸಿನಿಮಾ ನೋಡೋದಕ್ಕೆ? ಸರ್, ಇವಾಗ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಬ್ಯಾಂಗ್ಳೂರ್ನಲ್ಲಿ ಒಂದ್ಸಲಿ ನೋಡಿ, ಮತ್ತು ಪ್ರತಿ ಜಿಲ್ಲೆಯಲ್ಲೂ ನಾವು ಹೋಗ್ಬಿಟ್ಟು ಎಲ್ಲ ಥಿಯೇಟರ್ಸ್ನು ಕವರೇಜ್ ಮಾಡ್ತೀವಿ. ಅಲ್ಲಿನ ಆಡಿಯನ್ಸ್ ಜೊತೆಗೆ ನಾವು ಒಂದು ಸಂಪರ್ಕ ಬೆಳೆಸ್ಕೊಂಡು ನಮ್ಮ ಸಿನಿಮಾ ಹೇಗೆ ಬಂದಿದೆ ಅಂತ ತಿಳ್ಕೊಂಡು ಅದ್ರ ಪಾಸಿಟಿವ್ಸ್ ಇರ್ಬೋದು, ನೆಗೆಟಿವ್ಸ್ ಇರ್ಬೋದು, ಎಲ್ಲದನ್ನು ರಿಸೀವ್ ಮಾಡಿಕೊಂಡು ಐ ಥಿಂಕ್ ಮೈಸೂರಿಗೆ ನಾನು ಬಂದೇ ಬರ್ತೀನಿ. ಸಿನಿಮಾ ಒಂದು ಆಡಿಯನ್ಸ್ ಜೊತೆಗಿರ್ಬೋದು ಮತ್ತು ಎಲ್ಲರ ಜೊತೆಗೂ ಕೂತು ನಾನು ನನ್ನ ಸಿನಿಮಾ ತಂಡ ಎಲ್ಲರೂ ನೋಡ್ತೀವಿ. ಈಗ ಸರ್, ಸಿನಿಮಾ ರಿಲೀಸ್ ಆಗ್ತಾ ಇದೆ, ನೋಡೋಕೆ ಬರುವಂಥ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಫೈನಲ್? ಎಲ್ಲ ಪ್ರೇಕ್ಷಕರಿಗೆ ಒಂದೇ ಮಾತು ಹೇಳೋದು, ನಾವೆಲ್ಲರೂ ಲೈಫಲ್ಲಿ ಯಾವುದೇ ರೀತಿಯಾದ ಒಂದು ಸ್ಟ್ರೆಸ್ಸಲ್ಲಿ ಇರ್ತೀವಿ, ಎಲ್ಲ ರೀತಿಯಲ್ಲಿ ಒಂಥರ ಲಾಕಲ್ಲಿ ಇರ್ತೀವಿ. ನಮ್ಮಲ್ಲಿ ಒಂದು ತಲೆಬಿಸಿ ಅನ್ನೋದು ಇದ್ದೇ ಇರುತ್ತೆ. ನಾವು ಸಿನಿಮಾ ಮಾಡಿದ್ದೆ ನೀವು ಎಂಟರ್ಟೈನ್ಮೆಂಟ್, ನೀವು ನಗಬೇಕು. ಫಸ್ಟಿಂದ ಲಾಸ್ಟ್ ತನಕ ತುಂಬ ನಗ್ನಗ್ತಾ ಸಂತೋಷವಾಗಿ ಮೂವಿ ನೋಡ್ತೀರಾ. ನೀವು ಯಾವುದೇ ರೀತಿ ಲಾಕ್ ಆಗಿದ್ದರೂ ನಮ್ಮ ಸಿನಿಮಾ ನೋಡಿ 7ನೇ ತಾರೀಕು ನೀವೆಲ್ಲ ಅನ್ಲಾಕ್ ಆಗಿ ನಗ್ನಗ್ತಾ ಚಿತ್ರಮಂದಿರದಿಂದ ಆಚೆ ಹೋಗ್ತೀರಾ.